Good morning, students. Next chapter is issue of debentures. Next chapter ನಮಗೆ ಏನು ಬರುತ್ತೆ ಅಂತಂದ್ರೆ ಸೇಮ್ ಇಶ್ಯೂ ಶೇರ್ಸ್ ನಾವು ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಾಗಿ ಇಶ್ಯೂ ಆಫ್ ಡಿಬೆಂಚರ್ಸ್. ಏನು ಡಿಬೆಂಚರ್? ವಾಟ್ ಯು ಮೀನ್ ಬೈ ಡಿಬೆಂಚರ್? ಡಿಬೆಂಚರ್ derived from Latin word. Debenture derived from the Latin word debere. Debere. Debere means to borrow. To borrow. Okay. Here, debenture is derived from the Latin word. Debenture is derived from the Latin word debere. Debere means to borrow. To borrow ಅಂತಂದ್ರೆ ನಾವು ಕಂಪನಿಯವರು ತಗೊಳ್ಳೋವಂಥದ್ದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಟು ಬಾರೋ. ಹಿಯರ್ ಡಿಬೆಂಚರ್ ಎಂಪವರ್ಡ್ ಟು ಬಾರೋ ಮನಿ ಫ್ರಮ್ ದಿ ಪಬ್ಲಿಕ್. ಅಂದ್ರೆ ಇಲ್ಲಿ ನಾವು ಯಾರಿಂದ ಅಮೌಂಟ್ ನಾವು ತಗೊಂತೀವಿ ಅಂತಂದ್ರೆ ಹಿಯರ್ ಟು ಬಾರೋ ದಿ ಮನಿ ಫ್ರಮ್ ದಿ ಪಬ್ಲಿಕ್. ಯಾರಿಂದ ನಾವು ಇಲ್ಲಿ ಡಿಬೆಂಚರ್ಸ್ ನಾವು ರಿಸೀವ್ ಮಾಡ್ಕೊಂತೀವಿ ಅಂತಂದ್ರೆ ಇಲ್ಲಿ ನಾವು ಪಬ್ಲಿಕ್ ಇಂದ ನಾವು ಅಮೌಂಟ್ ನಾವು ರಿಸೀವ್ ಮಾಡ್ಕೊಂತೀವಿ. Okay, here the most common from which a company borrows money from the public. ಅಂದ್ರೆ ಕಾಮನ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ here borrow money from public. ಅಂದ್ರೆ ಇಲ್ಲಿ ಅವರು ಕಂಪನಿಗೆ ಅಮೌಂಟ್ ಬೇಕಾದಾಗ ಅವ್ರು ಏನ್ ಮಾಡ್ತಾರೆ, they should be borrow the money from the public. Okay, money from the public is by issue of debentures. Okay, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವನು ಇಲ್ಲಿ ಪಬ್ಲಿಕ್ ಇಂದ ಯಾವಾಗ ಅವನು ಅಮೌಂಟ್ ನ ಕಲೆಕ್ಟ್ ನ ಮಾಡ್ಕೊಂತಾನೋ ಅವನು ಏನ್ ಮಾಡ್ತಾನೆ ಅಂತಂದ್ರೆ ದೇ ಆರ್ ಇಶ್ಯೂಯಿಂಗ್ ಪಬ್ಲಿಕ್ ಟು ಡಿಬೆಂಚರ್ಸ್. ಅವ್ರು ಏನ್ ಇಶ್ಯೂ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಗೆ ಡಿಬೆಂಚರ್ಸ್ ನ ಅವರು ಇಶ್ಯೂ ಮಾಡ್ತಾರೆ. ಓಕೆ, ಹಿಯರ್ ಇನ್ನೂ ಒಂದ್ಸರಿ ಹೇಳ್ತೀನಿ ನೋಡಿ. ಹಿಯರ್ ಡಿಬೆಂಚರ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಡಿಬೆರೆ. ಡಿಬೆರೆ ಮೀನ್ಸ್ to borrow. Debere means to borrow. Here debenture is empowered. Here empowered to borrow from the public. Okay, ಅವ್ರು ಯಾರಿಂದ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂತಾರೆ ಅಂದ್ರೆ ಪಬ್ಲಿಕ್ ಇಂದ ಅವರು ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂತಾರೆ. ಓಕೆ, ಹಿಯರ್ ಬಾರೋ ಮನಿ ಫ್ರಮ್ ಪಬ್ಲಿಕ್. ಇನ್ ದಿಸ್ ಕೇಸ್ ಅವರು ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ದೇ ಆರ್ ಇಶ್ಯೂಯಿಂಗ್ ಪಬ್ಲಿಕ್ ಟು ದಿ ಡಿಬೆಂಚರ್ಸ್. ಅವ್ರು ಏನ ಇಶ್ಯೂ ಮಾಡ್ತಾರೆ ಅಂತಂದ್ರೆ ಪಬ್ಲಿಕ್ ಗೆ ಡಿಬೆಂಚರ್ಸ್ ನವರು ಇಶ್ಯೂನ ಮಾಡ್ತಾರೆ. ಓಕೆ, ಇಯರ್ ಡಿಬೆಂಚರ್ ನವರು ಇಶ್ಯೂ ಮಾಡಿ. ಓಕೆ, ಇಯರ್ ಜಸ್ಟ್ ಲೈಕ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬಾಂಡ್ ಮುಖಾಂತರನು ಇವಾಗ ನಾವು ಸಾಲ ಕೊಡೋರು ನಮಗೆ ಸುಮ್ಮನೆ ಸಾಲ ಕೊಡೋದಿಲ್ಲ. ದೇ ಶುಡ್ ನೀಡ್ ಆಸ್ ಎ ಗ್ಯಾರಂಟಿ. ಇವಾಗ ನೀವು ಡಿಬೆಂಚರ್ ಕೊಟ್ಟಿದ್ಯಾ ಅನ್ನೋದಕ್ಕೆ ಪ್ರೂಫ್ ಏನಿರುತ್ತೆ. ಓಕೆ, ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಶುಡ್ ಬಿ ಗೆಟ್ ಅಕ್ನಾಲಜ್ಮೆಂಟ್. ಮೀನಿಂಗ್ ಅಲ್ಲಿ ನಮ್ಗೆ ಅದು ಬರುತ್ತೆ. ಅಕ್ನಾಲಜ್ಮೆಂಟ್ ನ ಪಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಮೌಂಟ್ ನ ಇಶ್ಯೂ ಮಾಡ್ತಾರೆ. ಓಕೆ, ಇಯರ್ ನೆಕ್ಸ್ಟ್ ನಾವು ಮೀನಿಂಗ್ ಕಡೆ ಹೋದಾಗ ಇಯರ್ ಡಿಬೆಂಚರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್. ಡಿಬೆಂಚರ್ ಅನ್ನೋದು ನಮ್ಗೆ ಏನಾಗಿರುತ್ತೆ, ಇಟ್ ಶುಡ್ ಬಿ ಇನ್ಸ್ಟ್ರೂಮೆಂಟ್. ಡಿಬೆಂಚರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್. ಡಿಬೆಂಚರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ issued by the company. Okay, debenture is an ಇನ್ಸ್ಟ್ರೂಮೆಂಟ್ ಅಂತಂದ್ರೆ ದೇ ಶುಡ್ ಬಿ ಇಶ್ಯೂಯಿಂಗ್ ದಿ ಬಾಂಡ್ಸ್. ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ, ಇವಾಗ ನಾವು ಏನು ಫೀಸ್ ಕಟ್ಟೋದಕ್ಕೆ ಯಾವ ರೀತಿ ರಿಸಿಪ್ಟ್ ನ ಕೊಡ್ತಾರೋ ಅದೇ ರೀತಿಯಾಗಿ ಅವರು ಡಿಬೆಂಚರ್ ನ ಇಶ್ಯೂ ಮಾಡಿದಾಗ ದೇ ಶುಡ್ ಬಿ ಗಿವನ್ ದಿ ಬಾಂಡ್ಸ್. ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಇನ್ಸ್ಟ್ರೂಮೆಂಟ್. ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಡಿಬೆಂಚರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದಿ ಕಂಪನಿ. ಓಕೆ, ಡಿಬೆಂಚರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದಿ ಕಂಪನಿ. Issued by the company under its common seal. ಅಂದ್ರೆ ಒಂದು ಬಾಂಡ್ ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ, ದೇ ಶುಡ್ ಬಿ ಹ್ಯಾವಿಂಗ್ ದಿ ಸೀಲ್. ಕಾಮನ್ ಸೀಲ್ ಅಂದ್ರೆ ಯಾವಾಗ ಇವಾಗ XYZ ಕಂಪನಿ ಲಿಮಿಟೆಡ್ ಅಂತ ಇಟ್ಕೊಳ್ಳಿ. XYZ ಕಂಪನಿ ಲಿಮಿಟೆಡ್ ಅವನು ಏನ್ ಮಾಡ್ತಾನೆ ಅಂತಂದ್ರೆ ನಮ್ಗೆ ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾನೆ. ಅಂದ್ರೆ ನಮ್ಮಿಂದ ಅಮೌಂಟ್ ನ ತಗೊಂಡು ಅವನ್ ಏನ್ ಮಾಡ್ತಾ ಇದ್ದಾನೆ, ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾನೆ. ಅವನ್ ಏನ್ ಮಾಡ್ತಾನೆ, ಆ ಒಂದು ಬಾಂಡ್ಗೆ ಅವನು ಕಾಮನ್ ಸೀಲ್ ನ ಹಾಕ್ತಾನೆ. ಅಕ್ನಾಲಜಿಂಗ್ ಇಟ್ಸ್ ಡೆಬ್ಟ್ಸ್. ಅಂದ್ರೆ ಅವನು ಸಾಲ ತಗೊಂಡಿರೋದಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಡೆಬ್ಟ್ಸ್ ನಥಿಂಗ್ ಬಟ್ ವಾಟ್, ಸಾಲ ತಗೊಂಡಿರೋದಕ್ಕೆ ಡಿಬೆಂಚರ್ ನಥಿಂಗ್ ಬಟ್ ಸಾಲನೇ. ಟು ಬಾರೋ ನಾವು ತಗೊಳ್ಳುವಂತದ್ದು. ಡೆಬ್ಟ್ಸ್ ನಥಿಂಗ್ ಬಟ್ ಸಾಲ. ಅದಕ್ಕೆ ಅಕ್ನಾಲಜಿಂಗ್ ದಿ ಡೆಬ್ಟ್ಸ್ ಕಾಮನ್ ಸೀಲ್ ಹಾಕಿ ಇವರಿಂದ ನಾನು ಸಾಲನ
ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಡೆಬ್ಟ್ಸ್ ಟು ದಿ ಹೋಲ್ಡರ್ ಪ್ರಾಮಿಸಿಂಗ್ ಟು ರೀಪೇ ದ ಡೆಬ್ಟ್ಸ್. ಅವನ ಕಂಪನಿ ಏನ್ ಮಾಡ್ತಾನೆ, ಪ್ರಾಮಿಸಿಂಗ್ ಟು ರೀಪೇ ದ ಡೆಬ್ಟ್ಸ್ ಅಂದ್ರೆ ಅವ್ನು ಪ್ರಾಮಿಸ್ ನ ಮಾಡ್ತಾನೆ, ನೀವು ಕೊಟ್ಟಿರುವಂತ ಸಾಲನ ನಾನು ಏನ್ ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ. ಓಕೆ, ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ದೇ ಶುಡ್ ಬಿ ಗಿವನ್ ದ ಪ್ರಾಮಿಸ್ ಟು ದಿ ಡಿಬೆಂಚರ್ ಹೋಲ್ಡರ್ಸ್. ಅಂದ್ರೆ ಅವ್ನಿಗೆ ಯಾರು ಸಾಲನ ಕೊಟ್ಟಿರ್ತಾನೋ ಅವ್ನಿಗೆ ಏನ್ ಮಾಡ್ತಾನೆ, ದೇ ಶುಡ್ ಬಿ ಗಿವನ್ ದಿ ಪ್ರಾಮಿಸ್ ಟು ದಿ ಹೋಲ್ಡರ್ಸ್ ಆಫ್ಟರ್ ಸರ್ಟೈನ್ ಪೀರಿಯಡ್ ಆಫ್ ಟೈಮ್. ಪ್ರಾಮಿಸ್ ಟು ದಿ ಹೋಲ್ಡರ್ಸ್ ಆಫ್ಟರ್ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಇಟ್ ಶುಡ್ ಬಿ ಟೇಕನ್ 1 year. ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ 1 year ಆಗ್ಬೋದು, 2 years ಆಗ್ಬೋದು, ಅಥವಾ 3 years ಆಗ್ಬೋದು. ಈ ರೀತಿಯಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ಒಂದು ಪೀರಿಯಡ್ ನ ಅವನು ಫಿಕ್ಸ್ ಮಾಡ್ತಾನೆ. ಅಂದ್ರೆ ನಾನು ಪ್ರಾಮಿಸ್ ಆಗಿ ನಿಮ್ಗೆ ಇಷ್ಟು ಡೇಟ್ ಒಳಗಡೆ ಅದನ್ನ ನಾನು ನಿಮ್ಗೆ ರೀಪೇನ ಮಾಡ್ತೀನಿ. ಪ್ರಾಮಿಸ್ ಆಫ್ಟರ್ ಸರ್ಟೈನ್ ಪೀರಿಯಡ್ ಆಫ್ ಟೈಮ್, ಮೀನ್ ವೈಲ್ ದೇ ಶುಡ್ ಬಿ ಗಿವನ್ ದಿ ಇಂಟ್ರೆಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಡೆಬ್ಟ್ಸ್. ಅಂದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಒಂದು ಸಾಲಕ್ಕೆ ಅವನೇನ್ ಮಾಡ್ತಾನೆ, ಇಂಟ್ರೆಸ್ಟ್ ನ ಹಾಕಿ ರೆಗ್ಯುಲರ್ ದೇರ್ ಆನ್ ಫಿಕ್ಸ್ಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಓಕೆ, ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಒಂದು ವರ್ಷಕ್ಕೆ ನಾನು 10%, 5%, ಓಕೆ, ಅಥವಾ 15% ಈ ರೀತಿಯಾಗಿ ನಿಮಗೆ ಕೊಟ್ಟಿರುವಂತ ಸಾಲಕ್ಕೆ ನಾನು ನಿಮಗೆ ಇಂಟ್ರೆಸ್ಟ್ ನ ಕೊಡ್ತೀನಿ. ಅಂದ್ರೆ ದೇರ್ ಆಫ್ಟರ್ ಇಂಟರ್ವಲ್ ಪೀರಿಯಡ್ಸ್ ಅಂದ್ರೆ ಇಷ್ಟು ದಿನಕ್ಕೆ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ವ್ಯಾಲ್ಯೂಗೆ ಅವನು ಏನ್ ಮಾಡ್ತಾನೆ ಅಂದ್ರೆ ದೇ ಶುಡ್ ಬಿ ಗಿವನ್ ದಿ ರೇಟ್ ಆಫ್ ಇಂಟ್ರೆಸ್ಟ್. ಇಟ್ ಶುಡ್ ಬಿ ಕಂಪಲ್ಸರಿ ರೇಟ್ ಆಫ್ ಇಂಟ್ರೆಸ್ಟ್. ಇಟ್ ಶುಡ್ ಬಿ ಕಂಪಲ್ಸರಿ ಆನ್ ಡಿಬೆಂಚರ್ಸ್. ಓಕೆ, ಇನ್ನ ಒಂದ್ಸರಿ ಮೀನಿಂಗ್ ಹೇಳ್ತೀನಿ ನೋಡಿ. ಡಿಬೆಂಚರ್ is an instrument issued by the company. Debenture is an instrument issued by the company under its common seal. Under its common seal, acknowledging its debts. ಅಂದ್ರೆ ಅವನು ಒಂದು ಏನ್ ಮಾಡ್ತಾನೆ, ಅಕ್ನಾಲಜ್ಮೆಂಟ್ ನ ನಮಗೆ ಕೊಡ್ತಾನೆ. ಅವನು ತಗೊಂಡಿರುವಂತ ಡೆಬ್ಟ್ಸ್ ಗೆ ಡೆಬ್ಟ್ಸ್ ಟು ದಿ ಹೋಲ್ಡರ್ಸ್ ಪ್ರಾಮಿಸಿಂಗ್ ಟು ರೀಪೇ. ಅಂದ್ರೆ ಅವನು ಪ್ರಾಮಿಸ್ ನ ಮಾಡ್ತಾನೆ, ಯಾರು ಕಂಪನಿ ಅವನು ಪ್ರಾಮಿಸಿಂಗ್ ಟು ರೀಪೇ the debts after certain period of time. Certain period of time ಒಳಗಡೆ ನಾನು ಏನ್ ಮಾಡ್ತೀನಿ, ಅಮೌಂಟ್ ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಪ್ರಾಮಿಸ್ ನ ಮಾಡಿ ಮೀನ್ ವೈ ಪೇ ಇಂಟ್ರೆಸ್ಟ್ ದೇರ್ ಆನ್ ಫಿಕ್ಸ್ಡ್ ರೇಟ್ ಆಫ್ ರೆಗ್ಯುಲರ್ ಇಂಟರ್ವಲ್ಸ್. ಅವನು ಒಂದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನ ತಗೊಂಡು ಅದನ್ನ ಏನ್ ಮಾಡ್ತಾನೆ ಅಂತಂದ್ರೆ ಈ ರಿಟರ್ನ್ ಮಾಡ್ತಾನೆ. ಫಿಕ್ಸ್ಡ್ ರೆಗ್ಯುಲರ್ ಇಂಟರ್ವಲ್ಸ್ ಅಂದ್ರೆ 1 year ಆಗ್ಬೋದು, 2 year ಆಗ್ಬೋದು. ಅವನು ಏನ್ ಮಾಡ್ತಾನೆ, ಇಂಟ್ರೆಸ್ಟ್ ನ ಕೊಡ್ತಾನೆ. ಲೈಕ್ 10%, 5% ಆರ್ 15% ಆಗಿ ಅವನು ಏನ್ ಮಾಡ್ತಾನೆ, ಅಮೌಂಟ್ ನ ಕೊಡ್ತಾನೆ. ಇಟ್ ಇಸ್ ಕಾಲ್ಡ್ ಆಸ್ ಎ ಡಿಬೆಂಚರ್. ಇಲ್ಲಿ ನಾವು ಡೆಫಿನೇಷನ್ ನಾವು ನೋಡಿದಾಗ ಡೆಫಿನೇಷನ್ ಆಫ್ ಡಿಬೆಂಚರ್ಸ್, ಇಲ್ಲಿ ಡೆಫಿನೇಷನ್ ಆಫ್ ಡಿಬೆಂಚರ್ಸ್ ನೋಡಿದಾಗ ಅಕಾರ್ಡಿಂಗ್ ಟು ಸೆಕ್ಷನ್ 30, according to section 30 Companies Act 2013 ಪ್ರಕಾರ, according to section 30 Companies Act 2013 ಪ್ರಕಾರ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಡಿಬೆಂಚರ್ ಇನ್ಕ್ಲೂಡ್ಸ್ ಡಿಬೆಂಚರ್ ಸ್ಟಾಕ್. ಡಿಬೆಂಚರ್ ಅನ್ನೋದು ಏನು ಇನ್ಕ್ಲೂಡ್ ಆಗುತ್ತೆ ಅಂತಂದ್ರೆ ಡಿಬೆಂಚರ್ ಸ್ಟಾಕ್, debenture include debenture stock, comma bonds and any other securities and any other securities of a company, whether company constituting change on assets of the company or not. ಅಂದ್ರೆ ನಾವಿಲ್ಲಿ ಅಮೌಂಟ್ ಒಂದೇ ಅಲ್ಲ, here we should be given the stock. ಅಂದ್ರೆ ನಾವು ಡಿಬೆಂಚರ್ ನ ಪಡಿಬೇಕಂದ್ರೆ ಸ್ಟಾಕ್ ಆದ್ರೂ ಕೊಡಬಹುದು, ಬಾಂಡ್ಸ್ ಅಂದ್ರೆ ನಮ್ಮ ಹತ್ರ ಇರುವಂತ ಬಾಂಡ್ಸ್ ಆದ್ರೂ ಕೊಡಬಹುದು, and any other securities. either it should be asset or not. ಅದು ಅಸೆಟ್ ಮುಖಾಂತರ ಆದ್ರೂ ನಾವು ತಗೊಬಹುದು, ಅದೇ ರೀತಿಯಾಗಿ ನಮ್ಮ ಮನಿ ಮುಖಾಂತರ ಆದ್ರೂ ಅಥವಾ ಬೇರೆ ಯಾವುದ್ರ ಬಾಂಡ್ಸ್ ಥಿಂಕ್ ಮಾಡಿ ಬೇರೆಯವ್ರಿಗೆ ನಾವು ಸಾಲನ ಕೊಟ್ಟಿರ್ತೀವಿ, ಆ ಬಾಂಡ್ಸ್ ನಮ್ಗೆ ಕೊಟ್ಟಿರ್ತಾರೆ, ಅದನ್ನ ಬೇಕಾದ್ರೂ ನಾವು ಕನ್ವರ್ಟ್ ನ ಮಾಡಬಹುದು. ಇಲ್ಲಿ ಸೆಕ್ಷನ್ 30 ಕಂಪನೀಸ್ ಆಕ್ಟ್ 2013 ಡಿಬೆಂಚರ್ ಇನ್ಕ್ಲೂಡ್ಸ್ ಡಿಬೆಂಚರ್ ಸ್ಟಾಕ್, ಬಾಂಡ್ಸ್ ಅಂಡ್ ಎನಿ ಅದರ್
securities and any other securities constituting a change on assets of the company. Constituting ಅಲ್ಲಿ ಏನು ಮಾಡಬಹುದು, asset ಆಗಿ ಅದನ್ನ ಚೇಂಜ್ ಮಾಡಬಹುದು ಆರ್ not. It is called definition of the debentures. Definition of the debentures. Okay, next one, types of debenture. Types of debenture. ಇಲ್ಲಿ debentures, there are 8 types of debentures. First one, registered debentures. Registered debentures. Registered debentures. Registered debentures. Second one, unregistered debentures. Next, third one, secured debentures. Next, fourth one, unsecured debentures. Next, fifth one, convertible debentures. Next, sixth one, non-convertible debentures. Next, redeemable debentures. Eighth one, irredeemable debentures. Okay, there are 8 types of debentures. Okay, first one, registered debenture, unregistered debenture. First one, registered debenture. Second one, unregistered debenture. Next, secured debentures. Next, unsecured debentures. Next, convertible debentures, non-convertible debentures. Next, redeemable debentures, irredeemable debentures. These are types of debentures. ಯಾವ್ದು types of debentures? Registered debentures, unregistered debentures. Next, secured debentures, unsecured debentures. Next, convertible debentures, non-convertible debentures, redeemable debentures, irredeemable debentures. These are the types of debentures. Next, difference between shares and debentures. Difference between shares and debentures. ಓಕೆ, ಇಲ್ಲಿ ಏನೇನು ಮೇಜರ್ ಆಗಿ ನಮಗೆ ಶೇರ್ಸ್ ಮತ್ತು ಡಿಬೆಂಚರ್ಸ್ ಡಿಫರೆನ್ಸ್ ನಾವು ನೋಡ್ತೀವಿ ಅಂದ್ರೆ ಶೇರ್ಸ್, ನೆಕ್ಸ್ಟ್ ಡಿಬೆಂಚರ್ಸ್. ಶೇರ್ಸ್ ಮತ್ತು ಡಿಬೆಂಚರ್ಸ್. ಏನು ಡಿಬೆಂಚರ್ಸ್? here next, difference between shares and debenture. Here debenture is the here shares is the capital of the company. Share is the first one, capital of the company. Share is capital of the company. Here debenture is loan of the company. Okay, first difference ನೋಡಿದಾಗ share is the capital of the company. Okay, here share ಅನ್ನೋದು ಏನಾಗುತ್ತೆ ನಮಗೆ capital of the company. It is a debenture is part of the loan of the company. Okay, next, here shareholders are owners of the company. Debenture holders, creditors of company. Okay, first difference ನಾವೇನು ನೋಡಿದ್ವಿ? Share is the capital of the company, debenture is the loan of the company. Next, second difference ನಾವು ನೋಡಿದಾಗ shareholders are owners of company, debenture holders are creditors of company. Next, third one, shareholders have
shareholders have voting rights. Shareholders have voting rights. Next, here debenture holders don't have voting rights. Voting rights. Voting rights. Next, major ಆಗಿ fourth difference ನಾವು ನೋಡಿದಾಗ here can't be converted into shares, sorry, into debentures. Here fourth one, converted into shares. Okay, ಇಲ್ಲಿ ನೋಡಿ differences ಅನ್ನು ನೋಡಿದಾಗ share is the share capital of the company, debenture is part of the loan of the company. This is the first difference. Next, share is shareholders or owners of the company. Okay, shareholders ಏನಾಗಿರ್ತಾರೆ ನಮಗೆ owners of the company. Here debenture holders are creditors of the company. Okay, debenture holders is creditors of the company. Next, shareholders have voting rights. ಅಂದ್ರೆ ಕಂಪನಿಗೆ ಶೇರ್ ಹೋಲ್ಡರ್ಸ್ ಏನಾಗಿರ್ತಾರೆ ವೋಟಿಂಗ್ ರೈಟ್ಸ್ ನ ಪಡ್ಕೊಂಡಿರ್ತಾರೆ. Here debenture holders do not have voting rights. Okay, next, shares cannot be converted into debenture. shares ನ ನಾವೇನ್ ಮಾಡಕ್ ಆಗೋದಿಲ್ಲ, ಡಿಬೆಂಚರ್ ಆಗಿ ನಾವು ಕನ್ವರ್ಟ್ ನ ಮಾಡಕ್ ಆಗೋದಿಲ್ಲ. But debenture easily converted into shares. These are the major differences of the shares and debentures.